ನಮಸ್ಕಾರ ಕದಂಬ ನ್ಯೂಸ್ಗೆ ಸ್ವಾಗತ. ನಾನು ಸೋನಿಕಾ ಸುದೇಶ್. ಮೊದಲಿಗೆ ಮುಖ್ಯಾಂಶಗಳು. ಗುರುನಾನಕ್ ಜಯಂತಿ ಪ್ರಯುಕ್ತ ಗುರುದ್ವಾರಕ್ಕೆ ಭೇಟಿ, ದರ್ಶನ ಪಡೆದ ಲೋಕಸಭೆ ಸಂಸದ ಸಾಗರ್ ಖಂಡ್ರೆ. ಕನ್ನಡ ಚಿತ್ರಗಳಿಗೆ ಜಾಗತಿಕ ವೇದಿಕೆ ಕಲ್ಪಿಸಲು OTT ಸ್ಥಾಪನೆ ಶೀಘ್ರ, ಮೆಹಬೂಬ್ ಪಾಷಾ. ಕಬ್ಬು ಬೆಳೆಗಾರರ ಹೋರಾಟ ತೀವ್ರ ಸ್ವರೂಪ, ಬೆಳಗಾವಿ ಸಂಪೂರ್ಣ ಬಂದ್. ಭಾಲ್ಕಿ ಸಮೀಪ ಭೀಕರ ಅಪಘಾತ, ಗಾಣಗಪುರ್ ದೇವರ ದರ್ಶನ ಮುಗಿಸಿ ಬರುತ್ತಿದ್ದವರು ಸಾವು. ಸುದ್ದಿಯ ವಿವರಗಳು. ಸಿಖ್ ಧರ್ಮಗುರು ಗುರುನಾನಕ್ ದೇವರ 556ನೇ ಜಯಂತಿ ಪ್ರಯುಕ್ತ ಇಂದು ಬೀದರ್ ನಗರದಲ್ಲಿರುವ ಪವಿತ್ರ ಗುರುದ್ವಾರಕ್ಕೆ ಲೋಕಸಭೆ ಸಂಸದರಾದ ಸಾಗರ್ ಖಂಡ್ರೆ ಅವರು ಭೇಟಿ ನೀಡಿ ಗುರುನಾನಕ್ ದೇವರ ದರ್ಶನ ಹಾಗೂ ಆಶೀರ್ವಾದ ಪಡೆದರು. ಗುರುನಾನಕ್ ದೇವರ ಬೋಧನೆಗಳು ಮಾನವೀಯತೆ, ಶಾಂತಿ ಹಾಗೂ ಸಹೋದರತ್ವದ ಮಾರ್ಗದರ್ಶಕ, ಸೇವಾ ಮನೋಭಾವನೆಯುಳ್ಳ ಸಮಾಜವನ್ನು ರಚಿಸಲು ಅವರ ಮೌಲ್ಯಗಳನ್ನು ಅಳವಡಿಸಿಕೊಳ್ಳಬೇಕು. ಅವರ ಉಪದೇಶಗಳು ಬದುಕಿಗೆ ದಾರಿದೀಪವಾಗಲಿ ಎಂದು ಹಾರೈಸಿದರು. ಮುಂಬರುವ ಹೊಸ ವರ್ಷದಲ್ಲಿ ಕನ್ನಡ ಚಿತ್ರಗಳಿಗೆ ಜಾಗತಿಕ ವೇದಿಕೆ ಕಲ್ಪಿಸಲು ಶೀಘ್ರವೇ OTT ಪ್ರಾರಂಭಿಸಲಾಗುತ್ತದೆ ಎಂದು ಕಂಠೀರವ ಸ್ಟುಡಿಯೋಸ್ ನಿಯಮಿತ ಅಧ್ಯಕ್ಷ ಮೆಹಬೂಬ್ ಪಾಷಾ ಹೇಳಿದರು. ಅವರು ಬುಧವಾರ ನಗರದ ಪತ್ರಿಕಾ ಭವನದಲ್ಲಿ ಆಯೋಜಿಸಲಾದ ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿ ನೀಡಿದರು. ಅಮೆಜಾನ್, Zee5, ಜಿಯೋ ಹಾಟ್‌ಸ್ಟಾರ್, ನೆಟ್‌ಫ್ಲಿಕ್ಸ್ ಸೇರಿದಂತೆ ಖಾಸಗಿ OTTಗಳಲ್ಲಿ ಕನ್ನಡದ 5 ಚಲನಚಿತ್ರಗಳಿಗೆ ಮಾತ್ರ ವೇದಿಕೆ ದೊರಕುತ್ತಿದೆ ಎಂದರು. ಇದರಿಂದಾಗಿ ಸುಮಾರು 4,000ಕ್ಕೂ ಅಧಿಕ ಕನ್ನಡ ಸಿನಿಮಾಗಳು ವಿತರಕರು ಹಾಗೂ ಚಿತ್ರಮಂದಿರಗಳ ಕೊರತೆಯಿಂದ ಬಿಡುಗಡೆ ಭಾಗ್ಯವನ್ನೇ ಕಂಡಿಲ್ಲ. ಇದರಿಂದಾಗಿ ನಿರ್ಮಾಪಕರು, ಕಲಾವಿದರು, ತಂತ್ರಜ್ಞರು ಸಂಕಷ್ಟದಲ್ಲಿ ಇದ್ದಾರೆ. ಇಂಥ ಸಿನಿಮಾಗಳಿಗೆ ಕೇವಲ ನಮ್ಮ ರಾಜ್ಯ, ದೇಶ ಮಾತ್ರವಲ್ಲ, ಜಾಗತಿಕವಾಗಿ ವೇದಿಕೆ ಕಲ್ಪಿಸಿಕೊಡಲು ಸರ್ಕಾರದಿಂದಲೇ ಮುಂಬರುವ ಹೊಸ ವರ್ಷದಲ್ಲಿ OTT ಪ್ರಾರಂಭಿಸಲಾಗುತ್ತಿದೆ. ಈ ಬಗ್ಗೆ ಚರ್ಚಿಸಿ ತೀರ್ಮಾನ ಕೈಗೊಳ್ಳಲು ಉನ್ನತ ಮಟ್ಟದ ಸಮಿತಿ ಸಹ ರಚಿಸಲಾಗಿದೆ ಎಂದು ಅಧ್ಯಕ್ಷ ಮೆಹಬೂಬ್ ಪಾಷಾ ತಿಳಿಸಿದರು. OTT ಸ್ಥಾಪನೆಗೆ ಸಂಬಂಧ ಈಗಾಗಲೇ ಸರ್ಕಾರ ಬಜೆಟ್ನಲ್ಲಿಯೇ ಘೋಷಿಸಿದೆ. ತಾಂತ್ರಿಕ ಸಿದ್ಧತೆಗಳನ್ನು ಕೂಡ ಕೈಗೊಳ್ಳಲಾಗಿದೆ. ಹಲವು ಬಾರಿ ಉನ್ನತ ಮಟ್ಟದ ಸಭೆಗಳು ನಡೆದಿವೆ. OTT ಸ್ಥಾಪನೆಯಿಂದ ಕನ್ನಡ ಸಿನಿಮಾಗಳ ಜೊತೆಗೆ ಧಾರಾವಾಹಿ, ಜನಪದ ಕಲೆ ಹಾಗೂ ಸ್ಥಳೀಯ ಮತ್ತು ಬುಡಕಟ್ಟು ಸಂಸ್ಕೃತಿಗಳಿಗೂ ಸಹ ಜಾಗತಿಕ ಮಟ್ಟದಲ್ಲಿ ವೇದಿಕೆ ದೊರಕಲಿದೆ. ವಿವಿಧ ಡಿಜಿಟಲ್ ವೇದಿಕೆಗಳಲ್ಲಿ ಚಲನಚಿತ್ರಗಳ ವೀಕ್ಷಣೆಗೆ ಹೆಚ್ಚಿನ ದರ ವಿಧಿಸಿದರೆ ರಾಜ್ಯ ಸರ್ಕಾರ ಪ್ರಾರಂಭಿಸಿವೆ. OTT ವೇದಿಕೆಯಲ್ಲಿ ಅಲ್ಪ ಮೊತ್ತ ಪಾವತಿಸಿ ವಿಶ್ವದ ಎಲ್ಲೆಡೆ ಇರುವ ಕನ್ನಡಿಗರು ಚಂದಾದಾರರಿಗಾಗಿ ಕನ್ನಡ ಸಿನಿಮಾ ಹಾಗೂ ಜನಪದ ಕಲೆಗಳನ್ನು ವೀಕ್ಷಿಸಬಹುದಾಗಿದೆ. ಇದರಿಂದ ಸಂಕಷ್ಟದಲ್ಲಿರುವ ನಿರ್ಮಾಪಕರಿಗೆ, ನಿರ್ದೇಶಕರಿಗೆ, ನಟ ನಟಿಯರು, ಕಲಾವಿದರು, ತಂತ್ರಜ್ಞರಿಗೆ ಇದರಿಂದ ಉಪಯುಕ್ತವಾಗಲಿದೆ. ಜೊತೆಗೆ ಹೊಸ ಪ್ರತಿಭೆಗಳಿಗೂ ಹೆಚ್ಚಿನ ಅವಕಾಶ ದೊರಕಲಿದೆ. ವೀಕ್ಷಣೆಯ ಆಧಾರದಲ್ಲಿ ನಿರ್ಮಾಪಕರೊಂದಿಗೆ ಲಾಭಾಂಶವನ್ನು ಹಂಚಿಕೊಳ್ಳಲಾಗುವುದು ಎಂದು ಅಧ್ಯಕ್ಷ ಮೆಹಬೂಬ್ ಪಾಷಾ ಅವರು ಸ್ಪಷ್ಟಪಡಿಸಿದರು. ಮನೋರಂಜನಾ ಸಂಗೀತ ಸಂಸ್ಥೆ ಇದು ಒಂದು ಅಂಶ. ಎರಡನೇ ಇನ್ನೊಂದು ಅತ್ಯದ್ಭುತವಾದಂತಹ ಅಂಶ ಏನಪ್ಪ ಅಂದರೆ, ಕಳೆದ ವರ್ಷ ಡಿಸೆಂಬರ್ 7ರಂದು ನಾನು ಮುಖ್ಯಮಂತ್ರಿಗೆ ಪತ್ರದ ಮುಖೇನ ಒಂದು ಪ್ರಸ್ತಾವನೆ ಕೊಟ್ಟಿದ್ದೆ. OTT ಅಂತ ತಮಗೆಲ್ಲರಿಗೂ ಗೊತ್ತಿರ್ಬೋದು, ಮಾಧ್ಯಮ ಇಲಾಖೆಯವರಿಗೆ ಭಾಳ ಜನಕ್ಕೆ ಗೊತ್ತಿರುತ್ತೆ. ಓವರ್ ದ ಟಾಪ್ ಅಂತ ನೆಟ್ಫ್ಲಿಕ್ಸು, ಅಮೆಜಾನು ಇದೆಲ್ಲ ಇದೆಯಲ್ಲ. ಸೊ ನೆಟ್ಫ್ಲಿಕ್ಸು, ಅಮೆಜಾನ್ ಥರ ಓವರ್ ದ ಟಾಪ್ ನಮ್ಮ ಕರ್ನಾಟಕದಲ್ಲಿ ಎಕ್ಸ್ಕ್ಲೂಸಿವ್ ಕನ್ನಡಕ್ಕೆ ಇಲ್ಲ ಸದ್ಯಕ್ಕೆ. ಯಾವುದು ಸ್ಟಾರ್ಟಪ್ಸ್ ಕೆಲವರು ಪ್ರೈವೇಟ್ ಅವ್ರು ಮಾಡಿರ್ಬೋದು. ಸರ್ಕಾರದ ವತಿಯಿಂದ ಕೇರಳದಲ್ಲಿ ಶುರುವಾಗಿದೆ 1.5 ವರ್ಷದ ಕೆಳಗೆ.
ತದನಂತರ ಕೇಂದ್ರ ಸರ್ಕಾರದಿಂದ ವೇವ್ಸ್ ಅಂತ ಶುರುವಾಗಿದೆ, ಕೇರಳ ಸರ್ಕಾರದಿಂದ ಸಿ ಸ್ಪೇಸ್ ಅಂತ ಆಗಿದೆ. ಆದರೆ ನಾವು ಒಂದು ರೀತಿ ವಿಭಿನ್ನವಾಗಿ ಮಾಡೋದಕ್ಕೆ ಒಂದು ಕಾರ್ಯಯೋಜನೆಯನ್ನು ಸಿದ್ಧಪಡಿಸಿದ್ದೀವಿ. ಮುಖ್ಯಮಂತ್ರಿಗಳು ಇದನ್ನು ಒಪ್ಕೊಂಡು ಬಜೆಟಲ್ಲಿ ಕೂಡ ಅನೌನ್ಸ್ ಮಾಡಿದ್ದಾರೆ ಆಲ್ರೆಡಿ. 25-26ನೇ ನೀವು ಆಯವ್ಯಯನಲ್ಲಿ ನೋಡಿದ್ರೆ 443ನೇ ಕ್ರಮ ಸಂಖ್ಯೆಯಲ್ಲಿ ಕನ್ನಡ ಚಲನಚಿತ್ರಗಳಿಗೋಸ್ಕರ OTT ಸೃಜಿಸಲಾಗುವುದು ಅಂತ ಈಗಾಗಲೇ ಘೋಷಿಸಲಾಗಿದೆ. ಅದಕ್ಕೆ ಕಾರ್ಯಸೂಚಿಯನ್ನು ಸಿದ್ಧಪಡಿಸ್ತಾ ಇದ್ದೀವಿ, ರೂಪುರೇಷೆಗಳನ್ನು ಮಾಡ್ತಾ ಇದ್ದೀವಿ. ಇದು ಮಾಡ್ತಿರೋ ಒಂದು ಉದ್ದೇಶ ಏನಂದರೆ, ಒಂದು ಕನ್ನಡ ಚಲನಚಿತ್ರಗಳನ್ನು ಉದ್ಧಾರ ಮಾಡೋದಕ್ಕೆ, ಅದನ್ನು ಪ್ರೋತ್ಸಾಹಿಸೋದಕ್ಕೆ, ಅದನ್ನು ಸಾಕಷ್ಟು ಈಗಾಗಲೇ ಏನಾಗಿದೆ ಕರ್ನಾಟಕದಲ್ಲಿ ಅಂತ ಅಲ್ಲ, ಜಾಗತಿಕ ಮಟ್ಟದಲ್ಲೂ ಆಗಿರ್ಬೋದು. ನಾನು ನನ್ನ ರಾಜ್ಯದ ಮಂತ್ರಿಗೆ ಮಾತಾಡೋದಾದರೆ ಕರ್ನಾಟಕದಲ್ಲಿ 1300-400 ಥಿಯೇಟ್ರ್ ಇತ್ತು. ಈಗ ಅದಕ್ಕೆ ಅರ್ಧಕ್ಕಿಂತ ಕಮ್ಮಿ ಆಗಿದೆ ಥಿಯೇಟ್ರ್ಸ್. ಸಿನಿಮಾಗಳು ಬಿಡುಗಡೆಯಾಗೋದಕ್ಕೆ ಆಗ್ತಾ ಇಲ್ಲ, ಸಿನಿಮಾಗಳು ಪ್ರದರ್ಶನ ಮಾಡೋದಕ್ಕೆ ಪ್ರದರ್ಶಕರು ಸಿಗ್ತಾ ಇಲ್ಲ. ಬಹಳ ಲಾಸಲ್ಲಿದೆ ಅದೊಂದು ಫೀಲ್ಡ್. ಸೊ ಅದರ ಸಲುವಾಗಿ ನಾವು OTT ವೇದಿಕೆಯನ್ನು ಸೃಜಿಸಿದರೆ ಜಾಗತಿಕ ಮಟ್ಟದಲ್ಲಿ ಕನ್ನಡ ಸಿನಿಮಾಗಳನ್ನು ಪ್ರದರ್ಶಿಸ್ಬೋದು. ಒಂದು, ಕನ್ನಡ ಸಿನಿಮಾಗಳು ಪ್ರದರ್ಶನಗೊಳ್ಳದೆ ಸುಮಾರು 3,000-4,000 ಸಿನಿಮಾಗಳು ಹಾಗೆ ಬಿದ್ದಿದೆ. ಯಾಕಂದರೆ ಪ್ರದರ್ಶನ ಮಾಡೋದಕ್ಕೆ ಥಿಯೇಟ್ರ್ಗಳು ಅವೈಲೇಬಲ್ ಇಲ್ಲ, ಜೊತೆಯಲ್ಲಿ ಎಕ್ಸಿಬಿಟರ್ಸು ಪರ್ಚೇಸ್ ಮಾಡಿ ಹಾಕೋದಕ್ಕೆ ರೆಡಿ ಇಲ್ಲ. ಸೊ ಅದಕ್ಕೆ ನಾವು ನಮ್ಮ ಏನಪ್ಪ ಉದ್ದೇಶ ಅಂದರೆ, ಇದನ್ನು ಸೃಜಿಸಿರುವುದು ಸಿನಿಮಾ ಪ್ರದರ್ಶನ ಮಾಡುವಾಗ, ಪ್ರದರ್ಶನ ಆಗುವಾಗ ವ್ಯೂವರ್ಸ್ ಅಂತ ಬರ್ತಾರೆ ಅಥವಾ ಲೈಕ್ಸ್, ಅದ ಏನೋ ಇದೆ OTTಯಲ್ಲಿ. ಆ ಮಾಡಿದಾಗ ಪೇಪರ್ ವ್ಯೂ ಮಾಡಲ್ಲ ಅಂತ ಕೇರಳದವ್ರು ಮಾಡಿದ್ದಾರೆ 3 ದಿವಸಕ್ಕೆ ಅಂತ ಹೊಸ ಸಿನಿಮಾಗೆ. ಆ ಪೇಪರ್ ವ್ಯೂ ಮಾಡಲೇನೆ ಏನಂದರೆ 20 ರೂಪಾಯಿ, 30 ರೂಪಾಯಿ, 50 ರೂಪಾಯಿ ಆ ಥರ ಫಿಕ್ಸ್ ಮಾಡ್ತಾರೆ. ಅದನ್ನು ನಾವು ದುಡ್ಡು ಕಟ್ಟಿಬಿಟ್ಟು ನಾವು ತಗೋಬೋದು. ನ್ಯಾಯಯುತ ಬೆಲೆ ನಿಗದಿ ಮತ್ತು ಬಾಕಿ ಹಣ ಪಾವತಿಗೆ ಒತ್ತಾಯಿಸಿ ಕಬ್ಬು ಬೆಳೆಗಾರರು ನಡೆಸುತ್ತಿರುವ ಪ್ರತಿಭಟನೆ ಮಹತ್ವದ ತಿರುವು ಪಡೆದುಕೊಂಡಿದ್ದು, ಬೆಳಗಾವಿ ಜಿಲ್ಲಾದ್ಯಂತ ಮತ್ತು ಹಲವಾರು ಪಟ್ಟಣಗಳಲ್ಲಿ ಸಂಪೂರ್ಣ ಬಂದ್ ಆಚರಿಸಲಾಗುತ್ತಿದೆ. ಕನ್ನಡ ಸಂಘಟನೆಗಳ ಬೆಂಬಲದೊಂದಿಗೆ ರೈತರು ಅಂಥಣಿಯಲ್ಲಿ ಬಂದ್ಗೆ ಕರೆ ನೀಡಿದ್ದು, ಬಸವೇಶ್ವರ ವೃತ್ತ, ಶಿವಯೋಗಿ ವೃತ್ತ, ಅಂಬೇಡ್ಕರ್ ವೃತ್ತ ಮತ್ತು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ವೃತ್ತಗಳಲ್ಲಿ ಪ್ರತಿಭಟನೆ ಮುಂದುವರೆದಿದೆ. ಅಂಗಡಿಗಳು ಮತ್ತು ವ್ಯವಹಾರಗಳು ಸ್ವಯಂ ಪ್ರೇರಣೆಯಿಂದ ಮುಚ್ಚಲ್ಪಟ್ಟಿದ್ದಾರೆ. ಗೋಕಾಕ್, ಅಂಥಣಿ ರಸ್ತೆ ಮತ್ತು ದರೂರ್ ಹಲ್ಲಾಲ್ ಸೇತುವೆ ಸೇರಿದಂತೆ ಅನೇಕ ಸ್ಥಳಗಳಲ್ಲಿ ರೈತರು ಪ್ರಮುಖ ಹೆದ್ದಾರಿಗಳನ್ನು ತಡೆದರು. ಅಂಥಣಿ ಡಿಎಸ್ಪಿ ಪ್ರಶಾಂತ್ ಮುನ್ನಳ್ಳಿ, ಸಿಪಿಆರ್ ಸಂತೋಷ್ ಹಳ್ಳೂರ್, ಪಿಎಸ್ಐ ಗಿರಿಮಲ್ಲಪ್ಪ ಉಪ್ಪರ್, ಪೊಲೀಸ್ ಇಲಾಖೆ ಪೊಲೀಸ್ ಸಿಬ್ಬಂದಿಗಳು ಪೊಲೀಸ್ ಬ್ಯಾರಿಕೇಡ್ಗಳನ್ನು ನಿಲ್ಲಿಸಿ ಸ್ಥಳಗಳಲ್ಲಿ ಯಾವುದೇ ತೊಂದರೆ ನಡೆಯದಂತೆ ತಮ್ಮ ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ. ಈ ಹೋರಾಟಕ್ಕೆ ಸರ್ಕಾರ ಸ್ಪಂದಿಸದೇ ಹೋದಲ್ಲಿ ಹೋರಾಟ ರುದ್ರ ರೂಪ ತಾಳಲಿದೆ ಎಂದು ರೈತ ಹೋರಾಟಗಾರರು ಎಚ್ಚರಿಸುತ್ತಿದ್ದಾರೆ. ನಾವು ಹೇಳೋಣ, ಅವರಿಗೆ ಇನ್ನೊಂದ್ಸಾರಿ ಸಮಾಧಾನದಿಂದ ಹೇಳೋಣ, ಬಂದು ಸ್ಪಂದಿಸ್ರಿ. ಇದಕ್ಕಾಗಿ ನಾವು ಯಾರೋ ಫೈದಾ ತಗೋದು ಬೇಡ. ನಾಳೆ ನಮಗೂ ಒಂದಿಷ್ಟು ಓಟ್ ಬರ್ತಾವ, ಇಲ್ಲಿ ಬಂದು ಮಾತಾಡಿ ಹೋಗೋದು ಬೇಡ. ನಿಯತ್ತಾಗಿ ಈ ಕಬ್ಬಿಗೆ ಒಂದು ಯೋಗ್ಯ ಬೆಲೆಯನ್ನು ಕೊಡಿಸಬೇಕು. ಅದೇ ರೀತಿ ಎಲ್ಲಾ ಬೆಳೆಗೆ ಯೋಗ್ಯ ಬೆಲೆ, ಬೆಂಬಲ ಬೆಲೆ ಬೇಡದಿಂದ ಯೋಗ್ಯ ಬೆಲೆ ಕೊಡಿ, ಯೋಗ್ಯ ಬೆಲೆ ಕೊಡಿ, ಯೋಗ್ಯ ಬೆಲೆ ಅಂದ್ರೆ ಮಾಡೋಣ. ಆ ಫ್ಯಾಕ್ಟರಿದವರು ಆಮೇಲೆ ಎಲ್ಲ ವ್ಯಾಪಾರಿಗಳು ನಮ್ಮ ಮನೆಗೆ ಬಂದು ಬೆಳೆಯನ್ನು ಒಯ್ಯಬೇಕು, ನಮ್ಮ ಏನು ಒಂದು ಸಲಕರಣೆಗಳನ್ನು ಒಯ್ಯಬೇಕು. ಆ ರೀತಿ ವ್ಯವಸ್ಥೆಯನ್ನು ನಾವು ಮಾಡ್ಕೋಬೇಕಾಗಿದೆ, ಕಂಡುಕೊಳ್ಳಬೇಕಾಗಿದೆ. ಈ 10 ದಿವಸದ ಹೋರಾಟದಲ್ಲಿ ನಾನು ಕಂಡುಕೊಂಡದ್ದು ಏನಂತಂದ್ರೆ, ಯಾವ ಕೂಡ ಈ ರೈತರು ಬೇದಿ ಮೇಲೆ ಬೆಳಿ, ಸಾಯ್ಲರಿ, ವಿಷಾರ ಕುಡಿಲಿ, ದವಾಖಾನೆಗರೆ ಅಡ್ಮಿಟ್ ಆಗಲಿ, ಅಥವಾ ಅವನ ಕೆಲಸ ಕಾರ್ಯ ಬಿಟ್ಟು ಬಂದು ಕೊಡ್ತಾನೆ, ಅವ್ನಿಗೆ ತ್ರಾಸ ಆಗ್ತದೆ, ತಾನ ಹೊಳ್ಳಿ ಹೋಗ್ತಾನೆ ಅಂತ ಹೇಳಿ ಅವ್ರು ಆರಾಮ್ ಅನ್ಕೊಂಡಾರ. AC ಒಳಗೆ ಈಗ ಮತ್ತಷ್ಟು ತ್ರಾಸ ಕಡಿಮೆ ಆಗಿದೆ, ಮತ್ತೊಂದೇನು ನಿರ್ವಹಣೆ ಮಾಡೋದು ಇಲ್ಲ ಅವ್ರಿಗೆ. ವಿವರಣೆ. ಕಬ್ಬು ಬೆಳೆಗಾರರ ರೈತ ಬಾಂಧವರು ಮುಷ್ಕರದಲ್ಲಿ ಭಾಗವಹಿಸುತ್ತಿರುವ ಸಮಸ್ತ ರೈತ ಸಮುದಾಯ, ಕಬ್ಬಿಗೆ ಪ್ರತಿ ಟನ್ಗೆ 3,500 ಬೆಲೆ ನಿಗದಿಪಡಿಸುವ ನ್ಯಾಯಯುತ ಬೇಡಿಕೆಗೆ ನಮ್ಮ ಸಂಘದ ಸಂಪೂರ್ಣ ಮತ್ತು ನೈತಿಕ ಬೆಂಬಲವನ್ನು ವ್ಯಕ್ತಪಡಿಸುವ ಕುರಿತು ಗೌರವಾನ್ವಿತ ರೈತ ಬಾಂಧವರಿಗೆ ನಮಸ್ಕಾರ. ಸಮಸ್ತ ರೈತ ಸಮುದಾಯ ಎದುರಿಸುತ್ತಿರುವ ಸವಾಲುಗಳ ಬಗ್ಗೆ ನಮ್ಮ ಅಥಣಿ ಸಿವಿಲ್ ಇಂಜಿನಿಯರ್ಸ್ ಮತ್ತು ಆರ್ಕಿಟೆಕ್ಟ್ ವೆಲ್ಫೇರ್ ಸೊಸೈಟಿಗೆ ಸಂಪೂರ್ಣ ಅರಿವಿದೆ. ನಮ್ಮ ರಾಷ್ಟ್ರದ ಆರ್ಥಿಕತೆಗೆ ಅಡಿಪಾಯವಾಗಿರುವ
ನುಕ್ಸಾನ್ ಆಗ್ತವೆ, ಫ್ಯಾಕ್ಟರಿ ಅವರು ಹಾಳು ಮಾಡ್ತವೆ, ರೈತರಿಗೂ ಕೂಡ ತೊಂದರೆ ಮಾಡ್ತವೆ. ಇಷ್ಟೆಲ್ಲ ಮಾಡಿ ಇವತ್ತು ಕೆಲವೊಬ್ಬರು ಮಾತಾಡಿದ್ದನ್ನು ಗಮನಿಸಿದ ನಾವು ಬಹಳ ಭಾಷಣ ಮಾಡೋದು ಬೇರೆ, ಚಿಂತನೆ ಮಾಡೋದು ಬೇರೆ. ಮಾಬ್ ನೋಡಿ ತಲೆ ಮ್ಯಾಗಿಂದ ಟೊಪಿಗೆ ಮ್ಯಾಲ ಹಾರಿಸುವಂಗ ಭಾಷಣ ಮಾಡೋದು ಬೇರೆ, ಮಾತಾಡಿದಂಗೆ ನಡೆಯುವುದು ಬೇರೆ. ಮಾತಾಡಿದನ್ನು ಕೇಳಿದ್ದೀವಿ, ರೈತರ ಕಾಲೊಳಗ ಮುಳ್ಳು ಚುಚ್ಚಿದ್ರೆ ನನ್ನ ಕಣ್ಣಾಗ ರಕ್ತ ಬರ್ತೈತಿ ಅಂತ ಹೇಳಿ. ಇವತ್ತು ಕಾಲೊಳಗ ಮುಳ್ಳು ಚುಚ್ಚೈತಿ, ಹೊಟ್ಟ್ಯಾಗ ಬೆಂಕಿನೂ ಬಿದ್ದೈತಿ. ರೈತರನ್ನ ರೋಡ್ ಮ್ಯಾಗ ಕುಂದರಿಸಿ ಎತ್ತಿ ಮ್ಯಾಲ ಬಿಸಿಲು ತಳ 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 ಕಾಯಕತ್ತೈತಿ. ಇಷ್ಟಾದ ಸಹಿತ ನಿಮಗೆ ಕಣ್ಣೀರು ಬರುವತ್ತೇನೋ ಅಂತ ಹೇಳಿ ನಾವು ಇವತ್ತು. ಬೀದರ್ ಜಿಲ್ಲೆಯ ಬಾಲ್ಕಿ ತಾಲೂಕಿನ ನೀಲಂನಹಳ್ಳಿ ತಾಂಡ ಬಳಿ ಇಂದು ಬುಧವಾರ ಬೆಳಗ್ಗೆ ಸಂಭವಿಸಿದ ಭೀಕರ ರಸ್ತೆ ಅಪಘಾತದಲ್ಲಿ 3 ಮರಣ ಹೊಂದಿದ್ದಾರೆ. ಕಾರು ಮತ್ತು ಕೊರಿಯರ್ ವಾಹನ ಮುಖಾಮುಖಿ ಡಿಕ್ಕಿಯಾಗಿ ಕಾರಿನಲ್ಲಿದ್ದ 3 ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಪ್ರಾಥಮಿಕ ತನಿಖೆಯ ಪ್ರಕಾರ 5 ಜನರಿದ್ದ ಕಾರು ಹುಮ್ನಾಬಾದ್ ಮೂಲಕ ಬೀದರ್ ಕಲಬುರಗಿ ಹೆದ್ದಾರಿಯ ಕಡೆಗೆ ತಿರುವು ಪಡೆದು ಕೊರಿಯರ್ ಸೇವೆಗಾಗಿ ಕಾರ್ಯನಿರ್ವಹಿಸುತ್ತಿದ್ದ 4 ಚಕ್ರದ ವಾಹನಕ್ಕೆ ಮುಖಾಮುಖಿ ಡಿಕ್ಕಿ ಹೊಡೆದಾಗ ಅಪಘಾತ ಸಂಭವಿಸಿದೆ ಎಂದು ಹಿರಿಯ ಪೊಲೀಸ್ ಅಧಿಕಾರಿಯೊಬ್ಬರು ತಿಳಿಸಿದ್ದಾರೆ. 3 ವ್ಯಕ್ತಿಗಳು ಸ್ಥಳದಲ್ಲೇ ಸಾವನ್ನಪ್ಪಿದ್ದರೆ ಕಾರಿನಲ್ಲಿದ್ದ ಇತರ 2 ಕಾಶಿನಾಥ್, ಪ್ರತಾಪ್ ಮತ್ತು ಬೇಲೂರು ಚಾಲಕ ಗಾಯಗೊಂಡಿದ್ದು ಬೀದರ್ನ ಬ್ರಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಎಂದು ಪೊಲೀಸರು ಮಾಹಿತಿ ನೀಡಿದ್ದಾರೆ. ಮೃತರು ತೆಲಂಗಾಣದ ಸಂಗಾರೆಡ್ಡಿ ಜಿಲ್ಲೆಯ ನಾರಾಯಣಖೇಡ್ ತಾಲೂಕಿನ ಜಗನ್ನಾಥ್ಪುರ ಗ್ರಾಮದವರು. ಕಲಬುರಗಿ ಜಿಲ್ಲೆಯ ಗಾಣಗಪುರ ಶ್ರೀ ದತ್ತಾತ್ರೇಯ ದೇವಸ್ಥಾನದಲ್ಲಿ ಪ್ರಾರ್ಥನೆ ಸಲ್ಲಿಸಿ ಹಿಂತಿರುಗುತ್ತಿದ್ದಾಗ ಬಾಲ್ಕಿ ತಾಲೂಕಿನ ನೀಲಮಂಡಿ ತಾಂಡ ಬಳಿ ಬೆಳಗ್ಗೆ 7:30 ಸುಮಾರಿಗೆ ಈ ಅಪಘಾತ ಸಂಭವಿಸಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ. ರಾಜ್ಯ ಸರ್ಕಾರದ 5 ಗ್ಯಾರಂಟಿ ಯೋಜನೆಗಳಾದ ಅನ್ನಭಾಗ್ಯ, ಗೃಹಲಕ್ಷ್ಮಿ, ಗೃಹಜ್ಯೋತಿ, ಶಕ್ತಿ ಹಾಗೂ ಯುವನಿಧಿ ಯೋಜನೆ ಕುರಿತಂತೆ ಎಲ್ಇಡಿ ವಾಹನದ ಮೂಲಕ ಕಿರುಚಿತ್ರಗಳ ಪ್ರದರ್ಶನ, ಸಂಗೀತ, ಬೀದಿ ನಾಟಕದಿಂದ ಜನಸಾಮಾನ್ಯರಿಗೆ ಮಾಹಿತಿ ಹಾಗೂ ಪ್ರಚಾರ ನೀಡಲು ಹಮ್ಮಿಕೊಂಡಿರುವ ಕಲಜಾತ್ರೆಗೆ ಜಿಲ್ಲಾ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಅಮೃತರಾವ್ ಚಿಮ್ಕೋಡಿ ಅವರು ಬೀದರ್ ನಗರದ ಹಳೆ ಬಸ್ ನಿಲ್ದಾಣ ಎದುರುಗಡೆ ಚಾಲನೆ ನೀಡಿದರು. ನಂತರ ಮಾತನಾಡಿ, ಕಲಜಾಥವು ಬೀದರ್ ಜಿಲ್ಲೆಯ ವಿವಿಧ ಗ್ರಾಮಗಳಲ್ಲಿ ಪಂಚ ಗ್ಯಾರಂಟಿಗಳ ಬಗ್ಗೆ ಜನರಿಗೆ ಮಾಹಿತಿ ನೀಡುವುದು ಹಾಗೂ ಅರಿವು ಮೂಡಿಸುವ ಉದ್ದೇಶ ಒಳಗೊಂಡಿದೆ. ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ ಪಂಚ ಗ್ಯಾರಂಟಿಗಳು ರಾಜ್ಯದ ಜನರ ಜೀವನಕ್ಕೆ ಆಧಾರವಾಗಿವೆ ಎಂದರು. ರಾಜ್ಯ 96ರಷ್ಟು ಜನರು ಒಂದಲ್ಲ ಒಂದು ರೀತಿಯಲ್ಲಿ ಪಂಚ ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳಾಗಿದ್ದಾರೆ. ಸರ್ಕಾರ ವಾರ್ಷಿಕವಾಗಿ 52,000 ಕೋಟಿ ರೂಪಾಯಿ ಗ್ಯಾರಂಟಿಗಳಿಗಾಗಿ ಮೀಸಲಿಡಲಾಗಿದೆ. ಗ್ಯಾರಂಟಿಗಳಿಂದ ಜನರ ಜೀವನ ಮಟ್ಟ ಸುಧಾರಣೆ, ಮಹಿಳಾ ಸಬಲೀಕರಣ ಹಾಗೂ ಯುವನಿಧಿ ಯೋಜನೆಯಡಿ ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆ ಓದಲು ಸಹಾಯವಾಗುತ್ತಿದೆ ಎಂದರು. ಈ ಸಂದರ್ಭದಲ್ಲಿ ಕೆಪಿಸಿಸಿ ಸದಸ್ಯ ಇರ್ಷಾದ್ ಪೈಲ್ವಾನ್, ವಾರ್ತಾ ಮತ್ತು ಸಾರ್ವಜನಿಕ ಇಲಾಖೆ ಸಹಾಯಕ ನಿರ್ದೇಶಕ ಮಂಜುನಾಥ್ ಸುಳ್ಳೊಳ್ಳಿ, ಜಿಲ್ಲಾ ಉದ್ಯೋಗ ವಿನಿಮಯ ಅಧಿಕಾರಿ ವಿ ಪ್ರಭಾಕರ್, ಸಾರಿಗೆ ಸಂಚಾರ ಅಧಿಕಾರಿ ಇಂದ್ರಸೇನೆ ಬಿರಾದರ್, ಪ್ರಭಾರಿ ವಾರ್ತಾ ಸಹಾಯಕ ವಿಜಯ್ ಕೃಷ್ಣ ಸೋಲ್ಪುರ್, ಕಲಾತಂಡದ ಮುಖ್ಯಸ್ಥೆ ಚಿನ್ನಮ್ಮ ದೊಡ್ಡಮನಿ ಸೇರಿದಂತೆ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಸದಸ್ಯರು, ಕಲಾವಿದರು ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಬಿಹಾರ್ ಚುನಾವಣೆಗೆ ಕ್ಷಣಗಣನೆ ಆರಂಭವಾಗಿರುವಂತೆ ರಾಜಕೀಯ ನಾಯಕರ ಮತಭೇಟಿ ಅಬ್ಬರದಿಂದ ಸಾಗಿದ್ದು, ಆದರೆ ಇಲ್ಲಿರುವ ನಾಯಕರಿಗೆ ಅವರದ್ದೇ ಸ್ವಂತ ಕ್ಷೇತ್ರದ ಮತದಾರರು ಚಳಿಬಿಡಿಸಿದ್ದಾರೆ. ಬಿಹಾರದ ಗಯಾದಲ್ಲಿ ಪ್ರಚಾರದ ಸಮಯದಲ್ಲಿ ಹಿಂದೂಸ್ತಾನಿ ಅವಾಮ್ ಮೋರ್ಚಾ ಶಾಸಕ ಅನಿಲ್ ಕುಮಾರ್ ಮೇಲೆ ಅವರದ್ದೇ ಕ್ಷೇತ್ರದ ಗ್ರಾಮಸ್ಥರು ಹಲ್ಲೆ ಮಾಡಿದ್ದಾರೆ. ಕುಮಾರಟೆಕೆರೆ ವಿಧಾನಸಭಾ ಸ್ಥಾನಕ್ಕಾಗಿ ಪ್ರಚಾರ ಮಾಡುತ್ತಿದ್ದಾಗ ದಿಗೋರಿ ಗ್ರಾಮದಲ್ಲಿ ಈ ದಾಳಿ ನಡೆದಿದೆ. ಹಿಂದೂಸ್ತಾನಿ ಅವಾಮ್ ಮೋರ್ಚಾ ಅಭ್ಯರ್ಥಿ ಮತ್ತು ಹಾಲಿ ಶಾಸಕ ಅನಿಲ್ ಕುಮಾರ್ ಮೇಲೆ ಚುನಾವಣಾ ಪ್ರಚಾರದ ಸಮಯದಲ್ಲಿ ಹಿಂಸಾಚಾರ ನಡೆದಿದೆ. ಶಾಸಕ ಅನಿಲ್ ಕುಮಾರ್ ತಮ್ಮ ಕಾರಿನ ಮೇಲೆ ನಿಂತು ಮತದಾರರತ್ತ ಕೈ ಬೀಸುತ್ತಿದ್ದಾಗ ಸ್ಥಳೀಯರು ಅವರ ಮೇಲೆ ಹಲ್ಲೆ ನಡೆಸಿದ್ದಾರೆ. ಮತ ಕೇಳಲು ಮಾತ್ರ ಗ್ರಾಮಕ್ಕೆ ಬರುತ್ತಾರೆ ಎಂದು ಆಕ್ರೋಶಗೊಂಡು ಸ್ಥಳೀಯರು ಹಲ್ಲೆ ನಡೆಸಿದ್ದಾರೆ. ಇನ್ನು ಸ್ಥಳೀಯ ಗ್ರಾಮಸ್ಥರು ವರ್ಷಗಳಿಂದಲೂ ಉತ್ತಮ ರಸ್ತೆಗಾಗಿ ಬೇಡಿಕೆ ಇಡುತ್ತಾ ಬಂದಿದ್ದಾರೆ. ಆದರೆ ಎಷ್ಟೇ ಬೇಡಿಕೆ ಸಲ್ಲಿಸಿದರೂ ರಸ್ತೆ ಕಾಮಗಾರಿ ನಡೆದಿಲ್ಲ. ರಸ್ತೆಯನ್ನು ನಿರ್ಮಿಸದ ಕಾರಣ ಕೋಪಗೊಂಡ ಗ್ರಾಮಸ್ಥರು ಅವರ ವಾಹನವನ್ನು ಕಲ್ಲು ಮತ್ತು ಇಟ್ಟಿಗೆಗಳಿಂದ ಹಲ್ಲೆ ಮಾಡುತ್ತಿದ್ದ ದೃಶ್ಯಗಳು ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. देखिए इस गांव में कहा हाल हुआ अनिल शर्मा को भागने पर रहा यहाँ से वोट नली न गली बनाना, कुछ रोड फोट बनाया, कुछ नहीं बनाया यहाँ से।
ये अनिल सलमान गाड़ी देखिए जा इसको भगा भगा इसको भगा वहां चके मार 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 क्या मार 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 क्या 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 मार जा 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 मार 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 चली भाई मार मार भाई चोट के मार 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 भाई चोट मार मार इज्जत से बोल रहे हैं ज्यादा सुनना रहा है पहुंचे 5 साल तक वाहन चलावा है ऐसा ಬಿಹಾರ್ ವಿಧಾನಸಭೆ ಚುನಾವಣೆಯ ಮೊದಲ ಹಂತದ ಮತದಾನಕ್ಕೆ ಇನ್ನು ಕೆಲವೇ ಗಂಟೆಗಳು ಬಾಕಿ ಇರುವ ಹೊತ್ತಿನಲ್ಲಿ ಲೋಕಸಭೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಬುಧವಾರ ಚುನಾವಣಾ ಆಯೋಗ ಮತ್ತು ಬಿಜೆಪಿ ವಿರುದ್ಧ ಮತಕಳ್ಳತನದ ಮತ್ತೊಂದು ಆರೋಪವನ್ನು ಮಾಡಿದ್ದಾರೆ. ಹರಿಯಾಣ ವಿಧಾನಸಭಾ ಚುನಾವಣೆಯಲ್ಲಿ ಮತಕಳ್ಳತನವಾಗಿದೆ ಎಂದು ಗಂಭೀರ ಆಪಾದನೆ ಮಾಡಿದ್ದಾರೆ. ಇಂದು ದೆಹಲಿಯಲ್ಲಿ ಪತ್ರಿಕಾಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ, ಹರಿಯಾಣ ವಿಧಾನಸಭಾ ಚುನಾವಣೆಯಲ್ಲಿ 5.21 ಲಕ್ಷ ನಕಲಿ ಮತದಾರರು, 93,174 ಅಮಾನ್ಯ ಮತದಾರರು ಮತ್ತು 19.26 ಲಕ್ಷ ಬೃಹತ್ ಮತದಾರರು ಸೇರಿದಂತೆ 25 ಲಕ್ಷ ಮತಗಳನ್ನು ಕಳವು ಮಾಡಲಾಗಿದೆ ಎಂದು ಹೇಳಿದ್ದಾರೆ. ಹರಿಯಾಣ ವಿಧಾನಸಭೆ ಚುನಾವಣೆ ವೇಳೆ 2 ಬೂತ್ಗಳಲ್ಲಿ 223 ಬಾರಿ ಮತ ಚಲಾಯಿಸಿದ ಮಹಿಳೆಯ ಉದಾಹರಣೆಯನ್ನು ರಾಹುಲ್ ಗಾಂಧಿ ಎತ್ತಿ ತೋರಿಸಿದರು. ಒಂದೇ ಫೋಟೋ ಬಳಸಿ 10 ಬೂತ್ಗಳಲ್ಲಿ 22 ಬಾರಿ ಮತ ಚಲಾಯಿಸಿದ ಬ್ರೆಜಿಲ್ ಮಾದರಿಯ ಉದಾಹರಣೆಯನ್ನು ಅವರು ನೀಡಿದರು. ಇದಕ್ಕಾಗಿ ಚುನಾವಣಾ ಆಯೋಗವು ಸಿಸಿಟಿವಿ ದಾಖಲೆಗಳನ್ನು ನಾಶಪಡಿಸುತ್ತದೆ ಎಂದು ಅವರು ಆರೋಪಿಸಿದರು. To put it into perspective, after all this, the end result was Congress lost the Haryana election by 22,000 votes. To give you a sense of how close it actually became, there are 8 seats here. These are the seats. If you add up the votes, 22,000 votes was the difference between us and them. Total difference in votes between Congress party and BJP, 1.18 lakh votes across the state. So now, let's go to the proof. Who is this lady? How old is she? Which state does she come from? What's her name? Can anyone try? Where is she from? Try. Give me some guesses. Kahan ki lagti hain? Anybody? Goa? Maharashtra? North? Is she from Haryana? You sure? You're absolutely sure she's not from Haryana? Okay, but she votes 22 times in Haryana. And she votes in 10 different booths in Haryana. And she's got multiple names. Seema, Sweetie, Saraswati, Rashmi, Vimla. Now what's interesting about this and why I'm opening with this slide. Go back please. Why I'm opening with this is because this happens in 10 booths. That means that this is a centralized operation. That somebody fed this lady into the electoral list at a centralized level, not at the booth level. Just like Anand and just like Madhav. So last guesses, I'm going to give a prize if anybody can guess this. Anybody? She's from Brazil. She's a Brazilian model. That's a stock photograph, and she is one of 25 lakh such records in Haryana. This is proof of a centralized operation. I'm going to show you, if you just scan that, which I'll do just now. If you scan that, this opens. That's her official page. 25 lakh vote chori in Haryana, 5 categories. Duplicate voters, 5,21,000. Invalid addresses, 93,000. Bulk voters, 19 lakhs. And notice that we've left those two empty, misuse of Form 6 and Form 7. The reason is that the EC now no longer allows us to act. After Madhepura, where we accessed Form 6, they have stopped it.
So we cannot give you the numbers of deletion and addition. We estimate that at least in Mahadevapura, misuse of Form 6 was about 30% of the total malpractice. So our estimate is those two will add up to another 7 to 10 lakhs. But we're not going to discuss them because we do not have concrete proof of them. Right? But you should keep it in mind that 25 lakh, we have crystal clear proof that they're fake. That they either don't exist, or they're duplicate, or they're designed in a way for anybody to vote. ಇಲ್ಲಿಯವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಸುದೇಶ್. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.